ನೋಡಿ ಫ್ರೆಂಡ್ಸ್, ನೀವು ಇವಾಗ ಇನ್ಸೂರೆನ್ಸ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಗಮನ ಇಡೋದು ಒಂದೇ ಏನಂದರೆ, ಮೊದಲ ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಇದೆಯಾ ಅಥವಾ ಥರ್ಡ್ ಪಾರ್ಟಿ. ಫಸ್ಟ್ ಪಾರ್ಟಿ ಅಂದರೆ ಕಾಂಪ್ರಹೆನ್ಸಿವ್ ಪಾಲಿಸಿ ಅಂತ ಕೇಳ್ತಾರೆ. ಅದರಲ್ಲಿ ಏನಿರುತ್ತೆ ಫ್ರೆಂಡ್, ಅದರಲ್ಲಿ ಏನಿರುತ್ತೆ ಅಂದರೆ ಟೋಟಲ್ ಪ್ರೀಮಿಯಮ್ ಅಮೌಂಟ್ ಇರುತ್ತೆ, ಐ ಡಿ ವ್ಯಾಲ್ಯೂ ಎಷ್ಟಂತ ಇರುತ್ತೆ. ಇವಾಗ ಕೆಲವೊಂದು ಫೈನಾನ್ಸ್ಗಳು ಲೋನ್ ಮಾಡಬೇಕಾದ್ರೆ ಈಗ ಐ ಡಿ ವ್ಯಾಲ್ಯೂ ನೋಡ್ತಾರೆ. ಅವ್ರ ಬಳಿ ನೀವು ಹೇಳ್ತೀರಿ ಒಂದು ಗಾಡಿ ಇದೆ ಸರ್, ನಮಗೆ ಇಷ್ಟು ಬೇಕು ಅಮೌಂಟ್ ಅಂತ ಹೇಳ್ತಾರೆ. ಅವರು ಮೊದಲು ಹೇಳ್ತಾರೆ ನಮ್ಮಲ್ಲಿ ಗ್ರೀಡ್ ಇದೆಯನ್ನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಚೆಕ್ ಮಾಡ್ತಾರೆ. ಆಮೇಲೆ ಏನು ಹೇಳ್ತಾರೆ, ಇನ್ಸೂರೆನ್ಸಲ್ಲಿ ಅಷ್ಟೊಂದು ಐ ಡಿ ವ್ಯಾಲ್ಯೂನೇ ಇಲ್ಲ ಸರ್, ಅದು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಕೆಲವೊಬ್ಬರು ಹೇಳ್ತಾರೆ ಇನ್ಸೂರೆನ್ಸ್ ಐ ಡಿ ವ್ಯಾಲ್ಯೂ ಎಲ್ಲ ಸರಿಯಾಗಿದೆ ಸರ್, ಆದರೂ ಕೂಡ ಲೋನ್ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಏನಿಲ್ಲ ಫ್ರೆಂಡ್ಸ್, ಇವಾಗ ಏನು ಪ್ರಾಬ್ಲಮ್ ಏನಿದೆ ಅಂದರೆ, ನೀವು ಇನ್ಸೂರೆನ್ಸ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಗಾಡಿದು ಅದ್ರ ಪ್ರಕಾರ ಇನ್ಸೂರೆನ್ಸ್ ಮಾಡಿಕೊಳ್ಳಿ. ಇವಾಗ ನಂದು ಏನಂದರೆ, ಕೆಲವೊಬ್ಬರು ಎಲ್ಲರೂ ಮಾಡ್ತಾರೆ ಇನ್ಸೂರೆನ್ಸ್, ಏನಿಲ್ಲ ಅಂತಿಲ್ಲ. ಬಟ್ ಅದರ ಇನ್ಸೂರೆನ್ಸ್ ಕಾಪಿಯಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅನ್ನೋದೇ ಬರ್ತು ಬಿಡ್ತೀರ. ಅವ್ರು ಹೇಳ್ತಾರೆ, ಫೈನಾನ್ಸವ್ರು ಹೇಳ್ತಾರೆ, ಹೊರಗಿಂದವ್ರು ಸರ್ ನಮ್ಮದು ಬಂಪರ್ ಟು ಬಂಪರ್ ಇದೆ, ಎಲ್ಲ ಕವರೇಜ್ ಆಗುತ್ತೆ, ಮತ್ತೇನಿಲ್ಲ ಸರ್ ಎಲ್ಲ ಸರಿಯಾಗಿದೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಒಳಗೆ ಏನಿರುತ್ತೆ ಗೊತ್ತಾ, ಐ ಎಮ್ ಪಿ ಎಂಡೋಸ್ಮೆಂಟ್ ಪ್ರಿಂಟೆಡ್ ಅಂತ ಒಂದಿರುತ್ತೆ. ಅದರಲ್ಲಿ ಅಂದರೆ ಐ ಎಮ್ ಪಿ 28, ಐ ಎಮ್ ಪಿ 7, ಐ ಎಮ್ ಪಿ 21, ಐ ಎಮ್ ಪಿ 21 ಅಂತ ಹಿಂಗೆ ಐ ಎಮ್ ಪಿ ಅಂತ ಇರುತ್ತೆ ಸರ್. ಅದು ಏನು 21, 7, 28 ಅದು ಏನಿದೆಯಲ್ಲ ಅಷ್ಟು ಮಾತ್ರ ನಿಮ್ಮಲ್ಲಿ ಕವರ್ ಆಗುತ್ತೆ. ಅದು ಐ ಎಮ್ ಟಿ ಅನ್ನೋದು ಏನು ಅನ್ನೋದು ನೀವು ನೋಡ್ಕೋಬೇಕು. ಅದು ಒಂದಿದೆ ಕವರೇಜ್, ಎರಡಿದೆ, ಗ್ಲಾಸ್ ಇದೆ, ಬಂಪರ್ ಇದೆ, ವೈರಿಂಗ್ ಇದೆ, ಬಾಡಿ ಇದೆ, ಟೈರು ಇನ್ಕ್ಲೂಡ್ ಇದೆಯಾ ಇಲ್ಲ ಅಂತ ಅದರಲ್ಲಿ ನೋಡಬೇಕು. ಅವರು ಕೊಡ್ತಾರೆ ಅಂದರೆ ಥರ್ಡ್ ಪಾರ್ಟಿ ಇದು ಮಾಡ್ತಾರೆ, ಫಸ್ಟ್ ಪಾರ್ಟಿದು ಮಾಡ್ತಾರೆ. ಥರ್ಡ್ ಪಾರ್ಟಿಗೆ ಇವೆಲ್ಲ ಇನ್ಕ್ಲೂಡ್ ಆಗಿರಲ್ಲ. ಫಸ್ಟ್ ಪಾರ್ಟಿಗೆ ಏನಿರುತ್ತೆ ಮಾಡ್ತಾರೆ ಎಲ್ಲ, ಬಟ್ ಕೆಲವೊಂದು ಐಟಮ್ ಮಾತ್ರ ಇನ್ಕ್ಲೂಡ್ ಇರುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನೀವು ಮೊದಲು ನೋಡಬೇಕು ಅದರಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅದನ್ನು ಪರಿಶೀಲಿಸಬೇಕು. ಪರಿಶೀಲಿಸಿದ ಮೇಲೇ ನೀವು ಇನ್ಸೂರೆನ್ಸ್ ಮಾಡ್ಕೋಬೋದು. ಜೈ ಹಿಂದ್. ಮಿಕ್ಕಿದ್ದು ನಾನು ಆಮೇಲೆ ಹೇಳ್ತೀನಿ ಸರ್.